ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಗ್ರೀನು ಅಂದರೆ ವೀಟ್ ಗ್ರಾಸನ್ನು ಹೇಗೆ ಬೆಳೆಸೋದು, ಮನೆಯಲ್ಲಿ ಹೇಗೆ ಬೆಳೆಸಿದ್ರೆ ಚೆನ್ನಾಗಿ ಬರುತ್ತೆ, ಅದರಿಂದ ಏನೇನು ಪ್ರಯೋಜನಕಾರಿ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಚಿಕ್ಕ ಚಿಕ್ಕ 2 ಪಾಟ್ ತೊಗೊಂಡಿದ್ದೀನಿ. ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಈ ಥರ ನಾವು ಸ್ಪ್ರೌಟ್ಸು ಬಂದಿರೋ ಗೋಧಿನ ಸ್ಪ್ರೌಟ್ಸ್ ಹೇಗೆ ಬರ್ಸೋದಂದರೆ, ಮುಂಚೆನೇ ಗೋಧಿನ ಒಂದಿನ ನೆನೆಕ್ಕಿಟ್ಬಿಟ್ಟು ಆ ಮಾರನೇ ದಿನ ಅದನ್ನು ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಟ್ರೆ 2 ಡೇಸ್ನಲ್ಲಿ ಸ್ಪ್ರೌಟ್ಸ್ ಬಂದುಬಿಡುತ್ತೆ. ಆ ಸ್ಪ್ರೌಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಥಿಕ್ಕಾಗಿ ಚಿಕ್ಕ ಚಿಕ್ಕ ಪಾಟಲ್ಲಿ ಮಣ್ಣಲ್ಲಿ ಕೆಳಗಡೆ ಫಸ್ಟು ದಟ್ಟವಾಗಿ ಹಾಕ್ಕೊಂಡು ಬಿಡಬೇಕು. ಆಮೇಲೆ ಅದ್ರ ಮೇಲೆ ಮಣ್ಣು ಲೈಟಾಗಿ ಹಾಕ್ಕೊತ ಬರಬೇಕು. ಯಾಕಂದರೆ ತುಂಬ ದಟ್ಟ ಯಾಕೆ ಹಾಕಬೇಕಂದ್ರೆ, ತಿಳುವಾಗಿ ಹಾಕಿದರೆ ಅಷ್ಟೊಂದು ಗ್ರಾಸ್ ಚೆನ್ನಾಗಿ ಬರಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ದಟ್ಟವಾಗಿ ಹಾಕ್ಕೊಂಡು ಅದ್ರ ಮೇಲೆ ನಿಧಾನಕ್ಕೆ ಸ್ವಲ್ಪ ಮಣ್ಣನ್ನು ಹಾಕ್ಕೊತ ಬರ್ತೀನಿ. ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು, ಮಣ್ಣನ್ನು ಲೈಟಾಗಿ ಹಾಕ್ಕೊತ ಬರಬೇಕು. ಹಾಗೆ 2 ಡೇಸ್ಗೆ ಒಂದು ಸರ್ತಿ ಸ್ಪ್ರೇ ಮಾಡ್ಕೊತ ಬರಬೇಕು. ನೋಡಿ, ಈ ಥರ ಗ್ರಾಸು ವಿದಿನ್ 8 ಡೇಸಲ್ಲಿ ಈ ಥರ ಗ್ರಾಸ್ ನಮ್ಮದು ಚೆನ್ನಾಗಿ ಬಂದಿರುತ್ತೆ. ಈ ಗ್ರಾಸನ್ನು ನಾವು ಡೆಕೋರೇಟಿವ್ ಪರ್ಪಸ್ಸಾಗಿ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಗಣೇಶ ಚತುರ್ಥಿಯ ಮತ್ತು ಗೌರಿ ಹಬ್ಬದ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದರಲ್ಲಿ ನೋಡಿರ್ಬೋದು ಇದನ್ನು. ಇದು ಡೆಕೋರೇಟಿವ್ ಪರ್ಪಸ್ ಮಾತ್ರ ಅಲ್ಲ, ತುಂಬ ಜನ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರನೂ ಯೂಸ್ ಮಾಡ್ತಾರೆ. ಹೇಗಂದರೆ, ವೀಟ್ ಗ್ರಾಸನ್ನು ಬೆಳೆಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ವೀಟ್ ಗ್ರಾಸ್ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಲೆಮನನ್ನು ಮತ್ತು ಸಾಲ್ಟನ್ನು ಹಾಕ್ಕೊಂಡು ಕುಡಿತಾ ಬಂದರೆ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಾಗತ್ತೆ ಇದರಿಂದ. ಹಾಗೆ ಇಮ್ಯುನಿಟಿ ಪವರ್ನು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಗ್ರೀನ್ ಗ್ರಾಸ್ ಜ್ಯೂಸನ್ನು ಕುಡಿತಾರೆ. ಸೊ ನಾನಿಲ್ಲಿ ಅದಕ್ಕೋಸ್ಕರ ಅಂತ ಇನ್ನೂ ನಾನು ಇದು ಮಾಡಿರಲಿಲ್ಲ. ನಾನು ಗಣೇಶ ಹಬ್ಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೈಡಲ್ಲಿ ಇಟ್ಟರೆ ಅಂತ ಹೇಳಿ ನಾನು ಗ್ರೀನ್ ಗ್ರಾಸನ್ನು, ಗೋಧಿ ಗ್ರಾಸನ್ನು ಬೆಳೆಸಿದೆ. ನೋಡಿ, ಈ ವಿಡಿಯೋನ ಇದರಲ್ಲಿ ಪಿಕ್ಚರಲ್ಲಿ ನೀವು ನೋಡ್ಬೋದು. ನಾನು ಸೈಡಲ್ಲಿ ಗ್ರೀನ್ ಗ್ರಾಸ್ ಡೆಕೋರೇಟಿವ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ವೀಟ್ ಗ್ರಾಸನ್ನು ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿಕೊಂಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.